ಇವ್ರು ಮಾಡಕತ್ತಾರಲ್ಲ ನಾನು ಸುಮ್ಮನೆ ಕುಂತೀನಿ. ಹಣ ಬಂದ ಓಹೋ ತುಂಬಾ ಅನಿಷ್ಟ ಇದೆಯಾ? ಕಾಲ್ ಫ್ರಾಕ್ಚರ್ ಆಗೈತೆ, ಕ್ಲಚ್ ತೊಳೆಯಕ್ ಬರ್ತಾ ಇಲ್ಲ. ಇದನ್ನ ಹೈಕೋರ್ಟ್ ಅಲ್ಲಿ ನಿರ್ಧಾರ ಮಾಡಲೇಬೇಕು. ಮಾಲ್ ಅಲ್ಲಿ ಮ್ಯಾಂಗೋ ಮೇಳ ಅಂತ ಏನೋ ನಡೀತಾ ಇತ್ತು. ಸೊ ನಾವು ಉಂಡ ಮೇಲೆ ರಾತ್ರಿ ಹೇಳ್ತೀವಿ ಗುರುವಿಗೆ ತಿರುಮಂತ್ರ ಇದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 1 ಮೇ ಕಾರ್ಮಿಕರ ದಿನಾಚರಣೆ. ಸೊ ನಾನು ಮನೆಯಲ್ಲೇ ಇದ್ದೀನಿ, ನನಗೆ ರಜೆ ಇವತ್ತು. ಸೊ ಹಾಗಾಗಿ ಮನೇಲೇ ಅಡುಗೆ ಮಾಡ್ಕೊಂಡು ಏನಾದರೂ ತಿನ್ಕೊಳ್ಳೋಣ ಇಲ್ಲ ಆರ್ಡರ್ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೆ. ಅಷ್ಟರಲ್ಲೇ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬಂತು. ನಮ್ಮ ಮಾಮ ಮನೆಗೆ ಬರ್ತಾ ಇದ್ದಾರೆ, ಹಾಗೆ ನನ್ನ ಕಸಿನ್ ಸಿಸ್ಟರ್ ಕೂಡ ಮನೆಗೆ ಬರ್ತಾ ಇದ್ದಾಳೆ. ಆಲ್ರೆಡಿ ರೈಸ್ಗೆ ಇಟ್ಬಿಟ್ಟಿದ್ದೀನಿ. ಸೊ ನಿನ್ನೆ ಮಂತ್ರಿ ಮಾಲಲ್ಲಿ ಮ್ಯಾಂಗೋ ಮೇಳ ಅಂತ ಏನೋ ನಡೀತಾ ಇತ್ತು. ಸೊ ಅಲ್ಲೆಲ್ಲ ಎಲ್ಲ ವೆರೈಟಿ ಮ್ಯಾಂಗೋಸ್ ಇತ್ತು. ಸೊ ಅಲ್ಲಿ ಒಂದು ಮಲ್ಲಿಕಾ ಮ್ಯಾಂಗೋ ಮತ್ತು ಇದು ಏನೇನೋ ಬೇರೆ ವೆರೈಟಿ ಮ್ಯಾಂಗೋಸ್ ಎಲ್ಲ ನಾನು ತೊಗೊಂಡು ಬಂದಿದ್ದೀನಿ. ಸೊ ಇದು ಏನು 2 ಮ್ಯಾಂಗೋಸ್ ಇದೆ, ಇದರಿಂದ ನಾನು ಜ್ಯೂಸ್ ಮಾಡಿಬಿಡ್ತೀನಿ ಇವಾಗ. ಮಾಮ ಅವ್ರಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಇದಕ್ಕೆ ಜ್ಯೂಸ್ ಮಾಡ್ತೀನಿ. ಸೊ ರೈಸ್ ಕೂಡ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಪಾಲಕ್ ದಾಲ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಸೊ ಆಲ್ರೆಡಿ ನನ್ನ ತಂಗಿ ಬಂದುಬಿಟ್ಟಿದ್ದಾಳೆ, ಅವಳನ್ನು ಕರ್ಕೊಂಬರಕ್ಕೆ ಮಾಮ ಹೋಗಿದ್ದಾರೆ. ಸೊ ಅವರಿಬ್ಬರು ಬರೋಷ್ಟರಲ್ಲಿ ಸ್ವಲ್ಪ ದಾಲ್ಗೆಲ್ಲ ಇಟ್ಬಿಡ್ತೀನಿ. ನಾನು ಮಾಮನಿಗೆ ಪಾಲಕ್ ದಾಲ್ ಮಾಡಬೇಕು, ಪಾಲಕ್ ತೊಗೊಂಬನ್ನಿ ಅಂತ ಹೇಳಿಬಿಟ್ರೆ ಮೆಂತೆ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ಚಪಾತಿ ಜೊತೆ ಬೆಂಡೆಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹೇಗಿದ್ದರೂ ಮೆಂತೆ ತಂದಿರೋದ್ರಿಂದ ನಾನು ಮೆಂತೆನ ತಳಿಸ್ಬಿಡ್ತೀನಿ. ಏನಾಯ್ತಪ್ಪ? ಬಸ್ತಿತ್ತು ಅಕ್ಕ, ನಾನು ಬರ್ತಿದ್ದೆ. ಪಕ್ಕದ ರೋಡ್ ಅಂತ ನನಗೆ ಗೊತ್ತಿಲ್ಲ. ಪಕ್ಕದ ರೋಡ್. ಹಾಯ್ ಗೈಸ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಂದ್ಲು ನೋಡಿ ಗಾಯ್ಸ್. ಅಲ್ಲ ಅವಳು ಕಿತ್ತ ಯಾಕೆ ಜನರೇ ಬಾಯ್. ಈ ಪೀಸ್ ಇಲ್ಲಿವರೆಗೂ ಎಲ್ಲೂ ನೋಡಿರಂಗಿಲ್ಲ ಅನ್ಸುತ್ತೆ. ಇದು ಹೊಸ ಪೀಸ್ ನಮ್ಮ ಬ್ಲಾಗ್ ಅಲ್ಲಿ. ಹೌದು, ಯಾವ್ದ್ರ ಬ್ಲಾಗ್ ಅಲ್ಲಿ ಇರ್ಲಿಲ್ಲಲ್ಲ ನೀನು? ಇದೇ ಫಸ್ಟ್ ಅಲ್ಲ ಬಂದಿದ್ದು. ಫಸ್ಟ್ ನೋಡ್ರಿ, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ನೋಡ್ರಿ ಎಲ್ಲ ಬೆಂಗಳೂರಿಗೆ ಬಂದು ಬೆಳ್ಳಗಾಗಿನಿ. ಬೆಳ್ಳರಿಗೆ ಬಂದು ಬೆಳ್ಳ. ಈಕಿ ನಮ್ಮ ತಂಗಿ. ಹೌದು, ಇನ್ ಮುಂದೆ ಫೇಸ್ ನೆನ್ಪಿಟ್ಕೊಳ್ರಿ. ನೋಡ್ರಿ, ಗುಂಡು ನೋಡಿ ಕಂಡಿದ್ದೀರಿ ಅಕ್ಕ ತಂಗಿ ಅಂತ. ಬನ್ನಿ ಜನರೇ. ಸುಮ್ಮನೆ ಪಾಲಕನ ಸೋಸ್ರಿ ಅಂದ್ರೆ ಜಾಸ್ತಿ ಮಾತಾಡಕತ್ತಾರ. ತೋರ್ಸ್ತಾರ್ರಿ. ಊಟ ಕೊಡ್ತಂದು ಕೇಸಿ ನಮ್ಮನ್ನು ಕೆಲಸ ಮಾಡಿಸಿ ನೀವು ಹಿಂಗ ಊಟ ಕೊಡೋದು. ಹಣ ಬಂದ ಮಾಡ್ತಿರೋದು ಇದೊಂದು ಕೆಲಸ, ಸೋಸ ಕೆಲಸ. ಈ ಒಂದು ಕೆಲಸಕ್ಕೆ ಎಷ್ಟು ಮಾತಾಡ್ತೀರಿ ನೀವು? ಕೆಲಸ ಮಾಡ್ಸ್ಕೊಂಡು ಊಟ ಕೊಡೋದು ಅಲ್ಲಿ ಇದು ನೋಡ್ರಿ, ಎಷ್ಟೈತೆ ಇದು? ಎಷ್ಟೈತೆ? ಇಷ್ಟೈತೆ. ಇಷ್ಟೇ ಇರೋದು. ಹಬ್ಬ ಅಂದ್ರೆ 5 ನಿಮಿಷದಾಗ ಆಗೋಗುತ್ತದೆ. 5 ನಿಮಿಷಕ್ಕೆ ನೀವು ಬರೀ ಇದನ್ನ ಇಲ್ಲಿ ಗಾಳಿ ಕುಂತ್ಕೊಂಡಿದ್ದು ಹಚ್ಚಕ್ಕೆ ಹಿಂಗೆ ಮಾಡ್ತೀರಿ. ಒಳಗಡೆ ಬೆವರು ಸುರಿಸ್ಕೊಂಡು ಮಾಡ್ಬೇಕು ನಾನಲ್ಲಿ, ಗೊತ್ತಾ? ಸ್ವಲ್ಪನಾದ್ರೂ. ಎಷ್ಟು ಚಪಾತಿ ಮಾಡ್ತೀವಿ? ನಿನಗೆ 3, ನನಗೆ 2, ಅಷ್ಟುಗೆ 2. ಏನಮ್ಮಿ ಆಯ್ತಾ ಕೆಲಸ? ಇವ್ರು ಮಾಡಕತ್ತಾರಲ್ಲ ನಾನು ಸುಮ್ಮನೆ ಕುಂತೀನಿ. ಅವ್ರ ಏನವಲ್ದು ಕುಯ್ಯನವಲ್ದು ಕೈನವಂತದು ಅಲ್ರಿ. ನಿನ್ ಫೇಸ್ ಇಟ್ಕೊಂಡ್ಬಿಡೈತಿ. ಈಗ ನೀನೆಲ್ಲೋ ತಲೆಗೆ ಬರುತ್ತೆ ನೋಡೋದು. ಈಗ ನೋಡಿ, ಈಗ ನೀನ್ ಆ ಕಡೆ ಹೋಗೋದು ನೋಡಲ್ಲಿ. ನೀನ್ ಈಗ ನೀನ್ ಈ ಕಡೆ ನಾನು ನೀನ್ ಹಿಂಗೆ ಬರ್ತ ನಾನು ತಗ ಬಂತ. ಈಗ ನೀನ್ ಈ ಕಡೆ ಬಾ ನೋಡ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಿಂಗ ಬಗ್ ನಡಬರ್ಕ್ ಬಾ. ಇವಾಗ ಹೋಗು, ಆ ಕಡೆ ಹೋಗು. ಯಾವ ಇವೆಲ್ಲ ಈ ಕಡೆ ಬಾ, ಜಲ್ದಿ ಈಗ ಹಿಂಗಡ್ ಬಾ, ಈ ಕಡೆ ಬಾ. ನೋಡ ಬಾರ ನೀನು ಹೋಯ್ವ. ನಂದು ಸಿಟಿ ಹೊಡೆಯಲ್ ನನಗಾಗೈತೆ. ಕುಕ್ಕರ್ ಸಿಟಿ ಹೊಡಿತಾ ಇಲ್ಲ.
ಅಳ್ತಾ ಇದ್ದಾಳೆ. ಇರ್ಲಿ ಈರುಳ್ಳಿ ಹಚ್ಚು ಅಂತಂದ್ರೆ ಕಣ್ಣೀರ್ ಆಗ್ತಾ ಇದ್ದಾಳೆ ನಮ್ಮ ತಂಗಿ. ಏನು ಮಾಡಕ್ಕಾಗಲ್ಲ. ಅಳ್ಬೇಡ ಅಳಬೇಡ ಕಂದ ಅಳಬೇಡ. ಅಪ್ಪ ಐದ ಮೂರ್ ನಾಲ್ಕಾಗ ಬೇಳೆನಾ ಅದಕ್ಕೆ ವಿಡಿಯೋ ರೆಕಾರ್ಡ್ ಇಟ್ಕೊಂಡಿರ್ತಪ್ಪ. ಎದಕ್ ಬೇಕು ಕಿರಿಕಿರಿ? ಅದ್ರಾಗ ಎಲ್ಲ ಹಾಕಿ ಅಲ್ಲ, ಅದಕ್ಕೆ ಒಂದ್ 5 ಆಗ್ಬೋದ್ ತಗೋ, ನಡೀತದೆ. ಸರ್ ಏನ್ ಮಾಡೋದು? ಊಟ ಮಾಡ್ಬೇಕು ಈಗ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಏನ್ ಮಾಡೋದಂದ್ರೆ ಊಟ ಮಾಡ್ಬೇಕು. ಉಂಡೆ ಅಲ್ರಿ ಅವಾಗೆ ಹೌದಾ? ಅವಾಗ ಆಯ್ತು. ಅಲ್ಲಿ ಇಬ್ರು ಕ್ಯಾಮ್ರಾ ಹಿಡ್ಕೊಂಡು ಅದಕ್ಕೆ ನಿಂತ್ರಿ ನೋಡೋಣ. ಅಲ್ಲ ಅದಕ್ಕೆ ಇಷ್ಟೊತ್ತ ಜಲ್ದಿ ಉಣಪ್ರಿಯಕ್ಕ ಬೆಳಗ್ಗೆ ಎಳ್ನೀರ್ ಕುಡ್ದು ಬರೀ ಈಸಿ ಅಡಿಗೆ ಮಾಡ್ತಂತೇಳಿ ಇಷ್ಟೆಲ್ಲ ಅಡಿಗೆ ಮಾಡೋರು. ಗ್ರೇಟ್ ಅಲ್ಲ ಗುಂಡು, ಗ್ರೇಟ್ ದೊಡ್ಡಮ್ಮ, ಗ್ರೇಟ್ ಅನ್ಸ್ತೈತಿ ನನ್ ಗುಂಡು. ಈಗ ಮಾಡ್ತಕ್ಕಂತ ಅಡಿಗೆ ಇಲ್ಲ ಮೆಂತೆ ಉಂಡ ಮೇಲೆ ಪಾಲಕ್ಕು ತಿರ್ಸಾರಿ ಅದು ಯಾವ ಪಾಲಕನಿರ್ಲಿ ಏನಿಲ್ಲ, ನಾವು ಉಂಡ ಮೇಲೆ ರಾತ್ರಿ ಹೇಳ್ತೀವಿ ನಿಮ್ಗೆ. ಅಲ್ಲಿ ತನಕ ವೇಟ್ ಮಾಡಿ ಆಗಿಲ್ಲ ಅಂದ್ರೆ ಹೇಳ್ತೀವಿ. ಅಲ್ಲಿ ತನಕ ಏನಿಲ್ಲ ಈಗ. ಸೂಪರ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಕ್ಯಾಮ್ರಾ ಕೇಳು. ಸೊ ಇವಾಗ ಒಳ್ಳೆ ಊಟ ಆಯಿತು. ಒಳ್ಳೆ ಊಟ ಆದಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು, ಸೊ ಒಂದು ನಿಮಿಷ ಸರ್, ಅಯ್ಯೋ ಹೇರಿ ಸರ್ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ? ಎಲ್ಲಿಗೆ ಹೋಗ್ತಿದ್ದೀವಿ ಸರ್? ಲೂಲು ಮಾಲ್ ಹೋಗೋಣ. ಲೂಲು ಮಾಲ್ ಹೋಗ್ಬೇಕಂತೆ ಸರ್ಗೆ. ಇವತ್ತು ಎಷ್ಟು ರಶ್ ಇರ್ತಾನೋ ಒಂದು ಐಡಿಯಾನೂ ಇಲ್ಲ ಅವ್ರಿಗೆ. ಸೊ ಹೋಗೋಣ ಅಂತ ಹೇಳ್ತಿದ್ದಾರೆ. ನಮಗೇನು, ಸೊ ಲೂಲು ಮಾಲ್ಗೆ ಹೋದರೆ ಆಯಿತು. ಲೂಲು ಮಾಲ್ಗೆ ಹೋಗ್ಬೇಕಂದ್ರೆ ಹಂಗೆ ಹೋಗ್ಬೇಕಿತ್ತಲ್ಲ. ಎಲ್ಲಿ ನಮ್ಮ ಹುಡುಗಿ ಕಾಣಿಸ್ತಾನೆ ಇಲ್ಲ ಹಿಂದೆ. ಆ್ಯಕ್ಚುಲಿ ನಮ್ಮ ಮಾಮ ಅವ್ರಿಗೆ ಕಾಲು ನೋವಾಗಿರೋದ್ರಿಂದ ಪಾಪ ತುಂಬ ಕಷ್ಟಪಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಈ ಕಾಲ್ ಫ್ರಾಕ್ಚರ್ ಆಗೈತೆ, ಕ್ಲಚ್ ತುಳಿಯಕ್ಕೆ ಬರ್ತಾ ಇಲ್ಲ, ಸ್ಟ್ರಕ್ ಆಗೈತೆ, ಗಾಡಿ ಎಕಡೆ ಹೋಗ್ತದೆ ಗೊತ್ತಾಗ್ತದೆ. ನಮ್ಮ ಜೀವನ ಅವರ ಕೈಯಲ್ಲಿ ಇಟ್ಟುಬಿಟ್ಟು ಕೂತುಕೊಂಡಿದ್ದೇವೆ. ಅದ್ಯಾವ್ದೋ ಮೂವಿಲಿ ಯಾವ್ದ್ರಲ್ಲೂ ಹೇಳ್ತಾರೆ, ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡು ಸ್ಟೇರಿಂಗ್ ಅನ್ನು ಇವರ ಕೈಯಲ್ಲಿ ಇಟ್ಟುಬಿಟ್ಟು ಗೊತ್ತಿಲ್ಲ, ಟ್ರಾಫಿಕ್ ಬ್ರೇಕ್ ಅನ್ನು ಅವರ ಕಾಲಲ್ಲಿ ಕೊಟ್ಟುಬಿಟ್ಟು ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ನಮ್ಮ ಜೀವವನ್ನು ಮುಡುಪಾಗಿಟ್ಟು ಹೋಗುತ್ತಿದ್ದೇವೆ ಲೂಲು ಮಾಲ್ಗೆ. ಏನಂತ ಗೊತ್ತಾ, ಯಾರಿಗುಂಟು ಯಾರಿಗಿಲ್ಲ ಅಂತೆ. ಓಹೋ ತುಂಬಾ ಅನಿಷ್ಟ ಇದೆಯಾ? ಅಲ್ಟಿಮೇಟ್ ತುಂಬಾ ಅನಿಸ್ತಾ ಇದೀನಿ. ನಾನವನಲ್ಲ. ಯಾರಿಗುಂಟು ಯಾರಿಗಿಲ್ಲ ಅಂತೆ. ಹಂಗೆ ಜನ. ಎಂತ ಹುಡುಗಿ ಮಧ್ಯದಲ್ವಾ? ಭಯ ಆಗ್ತೈತೆ ಜನರೇ, ಭಯ ಆಗ್ತೈತೆ ಜನರೇ. ಅದು ಕಿಪ್ಪಿದ್ ನೋಡ್ದೇನ್ರಿ? ಲವ್ ಬ್ರೇಕಪ್ ಆಯ್ತಲ್ಲ ಪಾಪ. ಯಾವುದು ಅಲ್ಲ, ಇಂಟರ್ನ್ಯಾಷನಲ್ ಫಿಗರು. ಕಿಪ್ಪಿದೆ ಒಂಥರ ಲೈಫ್. ಆ ಹುಡುಗಿದು ಬ್ರೇಕಪ್ ಆಗಿದೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಕಿಪ್ಪಿದೆ ಒಂಥರ ಲೈಫ್ ಚಿಂದಿ ಆಗೈತೆ. ಯಾ ಚಿಂದಿನೋ ಏನೋ, ಇವತ್ತು ಜಾಲಿ, ಫುಲ್ ಜಾಲಿ, ಎಲ್ಲ ಜಾಲಿ. 6 ಗಂಟೆ ತನ. ಅಲ್ಲ, ಒಂದ್ ವೇಳೆ 6 ಗಂಟೆ ತನ ಅಲ್ಲೇ ಐತೆ, ನಮ್ಮ ಅಲ್ಲೇ ಬಿಟ್ಟು ಬಂದ್ಬಿಡ್ತೀರಿ ನೀವು. నువ్వంత హార్ష్గా మాట్లాడకు చందు, నేను ఫీల్ అవుతా. ನೀವು ಇದು ನ್ಯಾಯನಾ? ಇದು ಧರ್ಮನಾ? ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. 2 ಬ್ಯೂಟಿಫುಲ್ ಹುಡುಗಿರನ್ನ ಅಲ್ಲಿ ಏನಂದೆ, ಇನ್ನೊಂದ್ಸಲ ಹೇಳು. 2 ಬ್ಯೂಟಿಫುಲ್ ಹುಡುಗಿರನ್ನ ಅಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಿರೋರು, ಇದು ನ್ಯಾಯನಾ? ಇದನ್ನ ಹೈಕೋರ್ಟ್ ಅಲ್ಲಿ ನಿರ್ಧಾರ ಮಾಡ್ಲೇಬೇಕು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಏನು ಅಂತ ಒಂದು ಪರಿಹಾರ ಸಿಗ್ಲೇಬೇಕು ನಮ್ಗೆ. ಇಲ್ಲಾಂದ್ರೆ ನಾವು ಉಪವಾಸ ಎಲ್ಲ ಮಾಡಕ್ ಅಂತ ಸೀನಲ್ಲ. ಇವಾಗ ತಾನೇ ಉಂಡು ಬಂದಿದೀವಿ. ಸೊ ಹಂಗೆ ಏನಾದ್ರು ಮಾಡಂಗಿದ್ರೆ ಮಾಡಿ, ಅಷ್ಟೇ ಜನರೇ. ಫುಲ್ ಡೇಕ್ತವ್ರೆ ಸರ್. ಅಲ್ಲ, 3 ಚಪಾತಿ ಉಂಡ್ರು ಆಯ್ತಾ, 3 ಚಪಾತಿ ಅನ್ನ ಎಲ್ಲ ಉಂಡಿದ್ದು ಓಕೆ. ನಾವು ಆದ್ರೂ ಬಡ ರೆಡಿ ಆಗ್ಬಿಟ್ರಪ್ಪ ಅಂತಂದ್ರು. ಮಸ್ತಾಗಿ ಸ್ಲೀಪ್ ಆಯ್ತು. ಹೋಗಿದ್ದೀನಿ 2 ಗಂಟೆ ಒಳಗಡೆ ರೆಡಿ ಆಗಕ್ಕಂತ ಹೋಗಿ 15-20 ನಿಮಿಷ ರೆಡಿಯಾಗಿ ಹೊರಗಡೆ ಬಂದಿದ್ದೀವಿ. ನೋಡ್ತಿದೀವಿ ಗೊರಕೆ
ಒಂದು ರೇಂಜಲ್ಲಿ ಗೊರಕೆ ಹೊಡಿತಿದ್ದಾರೆ ಗೈಸ್. ಸೀನ್ ಏನಂದರೆ ಲೂಲು ಮಾಲ್ಗೆ ಬಂದುಬಿಟ್ಟು ಪಾರ್ಕಿಂಗ್ ಹತ್ರ ಬಂದುಬಿಟ್ಟು ಇಲ್ಲೆಲ್ಲ ಕಾರ್ಗಳು ಕ್ರೌಡ್ ನೋಡ್ಬಿಟ್ಟು ಮತ್ತೆ ರಿವರ್ಸ್ ಹೊಡಿತಾ ಇದ್ದೀವಿ. ತುಂಬ ಜನರೇ. ಸೊ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಮಂತ್ರಿ ಮಾಲ್ಗೆ ಹೋಗ್ಬಿಡ್ತೀವಿ. ನಮ್ಮ ಮಾಲ್ ನಮಗೆ ಚಂದ, ನಮ್ಮೂರು ನಮಗೆ ಚಂದ, ನಮ್ಮ ಏರಿಯಾ ನಮಗೆ ಚಂದ. ಸೊ ಇವಾಗ ಇಲ್ಲಿ ಕ್ರೌಡಲ್ಲಿ ನಿಂತ್ಕೊಂಡು ಇದೆಲ್ಲ ಆಗದಿರೋ ಮಾತು. ಸೊ ಹಾಗಾಗಿ ಡೈರೆಕ್ಟ್ಲಿ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಮಂತ್ರಿ ಮಾಲ್. ಯಾಕ್ರಿ ಹಿಂಗೆ ಮಾಡಿದ್ರಿ? ಇಷ್ಟು ಇದರಲ್ಲಿ ಪಾರ್ಕಿಂಗ್ ಇಲ್ಲ. ನಿಜ. ಮಂತ್ರಿ ಮಾಲ್ ಕಿ ಜೈ. ಗುರುಗಳೇ ನಮಸ್ಕಾರ. ಲೂಲು ಮಾಲ್ಗಂತ ಕರ್ಕೊಂಡು ಹೋಗ್ಬಿಟ್ಟು ಮಂತ್ರಿ ಮಾಲ್ ಕರ್ಕೊಂಡ್ಬಂದೆ. ವೀಕೆಂಡ್ಸಲ್ಲಿ ಆರ್ ಹಾಲಿಡೇಸಲ್ಲಿ ಲೂಲು ಮಾಲ್ನ ಪ್ರಿಫರ್ ಮಾಡಬಾರ್ದು. ಬಿಕಾಸ್ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ ಆ್ಯಂಡ್ ತುಂಬ ಜನ ಅಲ್ಲಿ ಹೋಗ್ತಾರೆ. ಯಾಕಂದರೆ ಅಲ್ಲಿ ಗೇಮ್ಸ್ ಆಡೋದಕ್ಕೆ ಅದಕ್ಕೆಲ್ಲ ತುಂಬ ಆಪ್ಷನ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಸೊ ನಾವು ಮಂತ್ರಿ ಮಾಲ್ಗೆ ಬಂದ್ವಿ. ಸೊ ಇಲ್ಲಿ ಅಷ್ಟೊಂದೆಲ್ಲ ಕ್ರೌಡ್ ಇರಲಿಲ್ಲ. ಸೊ ಇನ್ನು ಫೈನಲ್ ಆಗಿ ಏನಾದರೂ ಗೇಮ್ಸ್ ಆಡೋಣ, ಇಲ್ಲೇ ಬೌಲಿಂಗ್ ಎಲ್ಲ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇವಾಗ ಮಂತ್ರಿ ಮಾಲ್ಗೆ ಬಂದಿದ್ದೀವಿ. 1,500 ರೂಪೀಸ್ ಪೇ ಮಾಡಿದ್ರೆ 3,000 ರೂಪೀಸ್ ಬೋನಸ್ ಬರುತ್ತೆ. ಪರವಾಗಿಲ್ಲ. ಬಟ್ ಕಾರ್ಡ್ಗೆ 35 ರೂಪೀಸ್ ತೊಗೊಂಡಿದ್ರು ಎಕ್ಸ್ಟ್ರಾ. ಓಪನ್ ಆಗಿ 1 ಮಂತ್ ಆಯ್ತಂತೆ. ಮುಂಚೆ ಇದಿರಲಿಲ್ಲ, ಬೇರೆ ಥರನೇ ಇತ್ತು. ನಾನು ಅದಕ್ಕೇನೋ ಹೊಸದಾಗೆ ಕಾಣಿಸ್ತಿದೆಯಲ್ಲ. ಇಲ್ಲ ಅದು ಬೇರೆ. ಮೊನ್ನೆ 1 ಮಂತ್ ಆಗಿದೆ ಮಾಡಿ. ಹೌದು, ಲೈಟಿಂಗ್. ಆಮೇಲೆ ಅದು ಸ್ಕ್ರೀನ್ ಕೂಡ ಇರಲಿಲ್ಲ. ಸ್ಕ್ರೀನ್ ಇರಲಿಲ್ಲ. ಕ್ಯಾಶ್ ಕೌಂಟರ್ ಇಲ್ಲಿತ್ತು, ಇವಾಗ ಅದು ಮಾಡಿ. ನಮಗೆ 30 ಮಿನಿಟ್ಸ್ ವೇಟಿಂಗ್ ಪೀರಿಯಡ್ ಇತ್ತು. ಆ ಒಂದು 30 ಮಿನಿಟ್ಸಲ್ಲಿ ನಾವು ಪುಟ್ ಗೇಮ್ಸ್ ಎಲ್ಲ ಏನಿರುತ್ತೆ ಅದನ್ನು ಆಡ್ತಾಯಿದ್ವಿ. ಇಟ್ ಈಸ್ ಕಂಪ್ಲೀಟ್ಲಿ ಫನ್. ನಾನು ಮಾತ್ರ ತುಂಬ ಎಂಜಾಯ್ ಮಾಡಿದೆ. ಹಾಗೆ ಪಿಕ್ ಆ್ಯಂಡ್ ಗೆಟ್ ಅಂತ ಒಂದು ಗೇಮ್ ಇರುತ್ತೆ. ಅದೇನೆಂದರೆ ಅದು ಕಂಪ್ಲೀಟ್ಲಿ ಟ್ರ್ಯಾಪ್ ಅಂತಲೇ ಹೇಳ್ಬೋದು. 100 ರೂಪೀಸ್ ಅದಕ್ಕೆ ಆ್ಯಕ್ಚುಲಿ. ಬಟ್ ಏನೂ ಸಿಗಲಿಲ್ಲ ನಮಗೆ. 2 ಟೈಮ್ಸ್ ಹೋಯಿತು. ಬೇಡ, 100 ರೂಪೀಸ್ ಇದೆ ಇದು. ನಾನು ನೀನೇ ಬೌಲಿಂಗ್ ಮಾತ್ರ ಸಖತ್ ಕ್ರೇಜ್ ಆಗಿತ್ತು. ಫಸ್ಟ್ ನಾನು ಮತ್ತು ನಮ್ಮ ಮಾಮ ಆಲ್ಮೋಸ್ಟ್ ಲೀಡಿಂಗಲ್ಲಿದ್ವಿ. ಅವ್ರಿಗೆ ನನಗೆ ಜಸ್ಟ್ ಒಂದು 5-6 ಪಾಯಿಂಟ್ಸ್ ಮಾತ್ರ ಡಿಫ್ರೆನ್ಸ್ ಇತ್ತು. ಬಟ್ ಅವ್ರು ಆಲ್ ಆಫ್ ಸಡನ್ ಹೆಂಗೆ ಝೂಮಾಗಿ ಹೋಗ್ಬಿಡ್ತು ಅವ್ರ ಸ್ಕೋರು ಅಂತಂದರೆ ನಂಗೆ ಅವ್ರಿಗೆ ಮ್ಯಾಚ್ ಮಾಡೋಕ್ಕೂ ಆಗಲಿಲ್ಲ. ಹಿ ಆಲ್ಮೋಸ್ಟ್ ಸ್ಕೋರ್ಡ್ 125.
ಆ್ಯಕ್ಚುಲಿ ನಾನು ತುಂಬ ಟ್ರೈ ಮಾಡಿದೆ, ಬಟ್ ಲಾಸ್ಟಲ್ಲಿ ಈ ಲೆಫ್ಟು ರೈಟು ಆ ಥರನೇ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ಅವ್ರು ಫಸ್ಟ್ ಬಂದರು, ನಾನು ಸೆಕೆಂಡ್ ಆ್ಯಂಡ್ ನಮ್ಮ ತಂಗಿ ಆ್ಯಸ್ ಯೂಶ್ವಲ್ ಥರ್ಡ್ ಬಂದಳು. ಇವರಿಗೆ ಬೌಲಿಂಗ್ ಕಲಿಸ್ಕೊಟ್ಟಿದ್ದವಳೆ ನಾನು, ಆಯಿತಾ. ನಾನು ಆದಮೇಲೆ ಇವ್ರು ಕಲ್ತಿರೋದು. ಇವಾಗ ನೋಡಿ ನನ್ನನ್ನೇ ಮೀರ್ಸೋಂಗೆ ಆಗೋಗ್ಬಿಟ್ಟಿದ್ದಾರೆ. ನಿಮ್ಗೆ ನಾನೇ ತನಕ ಫಸ್ಟ್ ಹೇಳ್ಕೊಟ್ಟು ಬೌಲಿಂಗ್ ಅವಾಗ ಗುರುವಿಗೆ ತಿರುಮಂತ್ರ. ಗುರುವಿಗೆ ತಿರುಮಂತ್ರ. ಇದು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ ದೇವರು, ಇದು ಒಳ್ಳೇದಲ್ಲ. ಪಾಪ ಹುಡುಗಿ ಹೊಡಿ ಅಂದರೆ ಒಂದು ತಿನ್ನೂರಿಗೆ, ಒಂದು ಮಾನ್ವಿಗೆ, ಒಂದು ಬೆಂಗಳೂರು. ಸ್ಟಾರ್ಟಿಂಗಲ್ಲೆಲ್ಲ ಸಖತ್ತಾಗಿ ಆಡಿದ್ಲು, ಆಮೇಲೆ ದೇವ್ರಿಗೆ ಗೊತ್ತು ಏನಾಯ್ತು ಅಂತ. ಹಿಂಗೆ ಎತ್ತಕ್ಕಾಯ್ತಿಲ್ಲ ಸ್ವಲ್ಪನಾದ್ರೂ ಮೂವ್ ಮಾಡ್ಬಿಟ್ಟು ಹಿಂಗೆ ಆಗ್ಬೇಕು ತಾನೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಎತ್ತಾಕೊಳ್ಳು ಏನೋ. ಇವರು ಹೊಡಿತವ್ರೆ ಸಾಕ್ಬಿಡ್ರಿ ಅನ್ನೋದ್ರ ಫಸ್ಟ್ ನಾವು ಕಾಂಪಿಟೇಷನಲ್ಲಿ ಇದ್ವಿ. 25 ಅಷ್ಟೇ ಜನ ಗುರುಗೆ ತಿರುಮಂತ್ರ ಹಾಕೋಕೆ ನೋಡ್ತವ್ರೆ. ನನ್ಗೇನು ಕಾಣಿಸ್ತಿಲ್ಲ. ನನಗೇನು ಕಾಣಿಸ್ತಿಲ್ಲ. ಜೋಗೋ ಅಷ್ಟೇನು ಭಯ ಇಲ್ಲ. ಪ್ರಿಯಾಂಕ ಸಡನ್ನಾಗಿ ಲಾಸ್ಟಿಗೆ ನೋಡ್ಲಿಲ್ಲ ನೀನು? ನನ್ನ ಕೈ ಎಷ್ಟು ತಣ್ಣಗಾಗ ಅಂಜಿಗೆ ಪುಟ್ಟಿ ನನಗೆ ಆಗ್ತಿಲ್ಲ, ತೆಗಿಬೇಕನ್ಸ್ತಿದ್ದು ನನಗಂತೂ. ಫೈನಲಿ ನಮ್ಮ ತಂಗಿ ಮತ್ತು ನನ್ನ ಮಾಮ ಹೊರಟರು. ಒಂಥರ ಬೇಜಾರಾಗ್ಬಿಡುತ್ತೆ. ಅಟ್ಲೀಸ್ಟ್ ಯಾರು ಬರಲೇಬಾರ್ದು, ಬಂದರೆ ಹೋಗಬಾರ್ದು. ಬಟ್ ಇಟ್ಸ್ ಓಕೆ. ಡೇ ವಾಸ್ ರಿಯಲಿ ಗುಡ್. ತುಂಬ ಎಂಜಾಯ್ ಮಾಡಿದೆ. ನನ್ನ ತಂಗಿ ಫಸ್ಟ್ ಮುಂಚೆ ಒಂದು ಸರಿ ಬಂದಿದ್ಲು, ಬಟ್ ನಮ್ಮ ಅಜ್ಜಿಯವ್ರ ಜೊತೆಗೆಲ್ಲ ಬಂದು ಬೆಳಗ್ಗೆ ಬಂದುಬಿಟ್ಟು ಹೋಗ್ಬಿಟ್ಟಿದ್ಲು ಒಂದು 1 or 2 ಅವರ್ಸಲ್ಲಿ. ಐ ಥಿಂಕ್ ಇವತ್ತೇ ಅನಿಸುತ್ತೆ ತುಂಬ ಹೊತ್ತು ನನ್ನ ಜೊತೆಗಿದ್ಲು. ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಮಸ್ತ್ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ. ಹಂಗೆ ಒಂದು ಸ್ವಲ್ಪ ಬೇಜಾರಾದಾಗ ಬೆಳಗ್ಗೆಯಿಂದ ಅವರಿಬ್ಬರು ನನ್ನ ಜೊತೆಗೇ ಇದ್ದರು. ಊಟ ಮಾಡೋದು, ಅಡುಗೆ ಮಾಡೋದು ಎಲ್ಲ ನನ್ನ ಜೊತೆಗಿದ್ರು. ಆಲ್ ಆಫ್ ಸಡನ್ ಇಬ್ಬರು ಒಂದೇ ಸರ್ತಿ ಹೋಗ್ಬಿಟ್ರು. ಇವಾಗ ಮತ್ತೆ ಅಗೇನ್ ಆ್ಯಸ್ ಯೂಶ್ವಲ್ ಅಲ್ಲೂ ಒಂದು 2 ಮ್ಯಾಂಗೋಸ್ ಇಟ್ಕೊಂಡು ಕೂತಿದ್ದೀನಿ ತಿನ್ನೋಣ ಅಂತ. ಸೊ ಮ್ಯಾಂಗೋಸ್ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಯಾವುದ್ರ ಮೂವಿ ನೋಡಿಕೊಂಡು ಮತ್ತು ನಾಳೆ ಆ್ಯಸ್ ಯೂಶ್ವಲ್ ಆಫೀಸ್ ಹೋಗಬೇಕು. ನಾಳೆನೂ ರಜೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ 4 days ಸಿಕ್ಕಿರೋದು. 4 days ಮಜಾ ಮಾಡ್ಬೋದಿತ್ತು. ನಾನಂತೂ ಊರಿಗೆ ಹೋಗೇ ಬಿಡ್ತಾಯಿದ್ದೆ. ಓಡ್ಕೊಂಡು ಹೋಗ್ಬಿಟ್ಟು ನನ್ನ ಮಗನ ಹತ್ರ ಹೋಗ್ಬಿಡ್ತಾಯಿದ್ದೆ. ಬಟ್ ಇಟ್ಸ್ ಓಕೆ, ಅವ್ರು ಹೋಗ್ಬಿಟ್ಟು ನಾಳೆ ಒಂದೇ ದಿನ ಹೆಂಗೊಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಸ್ಯಾಟರ್ಡೆ, ಸಂಡೇ ಆರಾಮ್ ರೆಸ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಒಂದು ಚಿಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಟನ್ 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 ಅಂತ ಒತ್ಬಿಡಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಇಷ್ಟ ಆಯಿತು ಅಂತಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.